ಕಾರ್ಯಕರ್ತನ ಸಾವಿನ ಬಗ್ಗೆ ನೇರವಾಗಿ ಶಾಸಕರು ಜನಾರ್ದನ್ ರೆಡ್ಡಿ ಅವರ ಮೇಲೆ ಆರೋಪ ಮಾಡಿರುವಂಥದ್ದು. ಈಗ ನಮ್ಮ ಜೊತೆಗೆ ಜನಾರ್ದನ್ ರೆಡ್ಡಿ ಅವರಿಂದ ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಕಾರ್ಯಕರ್ತನ ಸಾವಾಗಿದೆ, ನೇರ ಕಾರಣ ತಾವೇ ಅನ್ನೋದು ಅವ್ರ ಆರೋಪ ಇದೆ. ನೋಡಿ, ಕ್ರಿಮಿನಲ್ಸ್ ನಾರಾ ಭರತ್ ರೆಡ್ಡಿ ಅವರಪ್ಪ, ನಾರಾ ಭರತ್ ರೆಡ್ಡಿ ಅವರಪ್ಪ ನಾರಾ ಸೂರ್ಯನಾರಾಯಣ ರೆಡ್ಡಿ, ಆ ಇಬ್ಬರು ಎಂಥ ದೊಡ್ಡ ಕ್ರಿಮಿನಲ್ಸ್ ಅನ್ನೋದು ಇಡೀ ಬಳ್ಳಾರಿ ನಗರದಲ್ಲಿ ಹಿರಿಯರಿಂದ ಹಿಡಿದು ಕಿರಿಯರವರೆಗೆ ಕೇಳಿದರೂ ಕೂಡ ಹೇಳ್ತಾರೆ. ಅವ್ರಿಗೇನಾಗಿದೆ, ಜನಪ್ರೀತಿ ಕಡಿಮೆ ಆಗಿದೆ, ಅಭಿವೃದ್ಧಿ ಕೆಲಸಗಳು ಆಗ್ತಾಯಿಲ್ಲ. ನಾಳೆ ಸೋಲ್ತೀವಿ ಅನ್ನೋದು ಈಗಾಗಲೇ ಈ 2.5-3 ವರ್ಷಕ್ಕೆ ಅವರಿಗೆ ಮನವರಿಕೆ ಆಗಿದೆ. ಸೊ ಹಾಗಾಗಿ ದೊಡ್ಡ ದೊಡ್ಡ ಅಭಿವೃದ್ಧಿ ಕೆಲಸಗಳು ಮಾಡೋದಕ್ಕಾಗ್ದೇನೆ ಆಲ್ರೆಡಿ ವಾಲ್ಮೀಕಿ ವೃತ್ತ ಅಂತ ನಾವೇನು ಘೋಷಣೆ ಮಾಡಿ ವಾಲ್ಮೀಕಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿರುವಂಥ ಜಾಗದಲ್ಲೇ ಇನ್ನೊಂದು ವಾಲ್ಮೀಕಿ ಮೂರ್ತಿಯನ್ನು ಕೂಡಿಸೋದ್ರ ಮೂಲಕ ಈ ರೀತಿ ಬ್ಯಾನರ್ಗಳನ್ನು ನಮ್ಮ ಮನೆಗೆ ಅಡ್ಡಲಾಗಿ ಬೆಳಿಗ್ಗೆ ಯಾರೋ ಹುಡುಗರು ಬಂದು ಅವ್ರಿಗೇನು ಹೇಳಿರ್ತಾರೆ, ನಾನು ಹೇಳಿದ ತಕ್ಷಣ ಇಲ್ಲ ಸರ್ ನಾವು ಹೋಗ್ತೀವಿ ಅಂತ ಹೋಗ್ಬಿಟ್ರು ಅವರು. ಮತ್ತು ನಾನು ಗಂಗಾವತಿಗೆ ಹೋದೆ ಇವತ್ತು. ಅಲ್ಲಿ ರೈತರ ಒಂದು ಸರ್ಕಾರಿ ಪಂಪ್ ಸೆಟ್ಗಳು ಕಾರ್ಯಕ್ರಮ ಮತ್ತು ಚನ್ನಬಸವ ತಾತ ಜಾತ್ರೆ ನಾನು ಮುಗಿಸ್ಕೊಂಡ್ಬಿಟ್ಟು ಆರಾಮಾಗಿ ನಾವು ಗಂಗಾವತಿಯಲ್ಲಿ ಇದ್ದೀನಿ. ನನಗೆ ಫೋನ್ ಬಂತು, ಇಲ್ಲಿ ಗನ್ಮ್ಯಾನ್ಗಳಿಂದ ಫೋನ್ ಬಂದುಬಿಟ್ಟು ಒಂದು 30-40 ಮಂದಿ ಬಂದಿದ್ದಾರೆ. ಬಂದು ಗನ್ಗಳೆಲ್ಲ ಒಂದು 8-10 ಗನ್ಗಳು ತೊಗೊಂಡು, ದೊಡ್ಡ ದೊಡ್ಡ ಗನ್ಗಳು ತೊಗೊಂಡು ಬಂದು ಇಲ್ಲ ಮನೆ ಮುಂದೆನೇ ಚೇರ್ ಹಾಕ್ಕೊಂಡು ಕುಂತಿದ್ದಾರೆ, ಇಲ್ಲಿ ಬ್ಯಾನರ್ಸ್ ಕಟ್ತಾ ಇದ್ದಾರೆ ಅಂತ ಹೇಳಿದರು. ನಾನು ತಕ್ಷಣ ಶ್ರೀರಾಮುಲುಗೆ ಫೋನ್ ಮಾಡಿದೆ. ನಾನು ಶ್ರೀರಾಮುಲು ಎಲ್ಲಿದೆ ಅಂದರೆ ನಾನು ಮನೆಯಲ್ಲಿ ಇರ್ತೀನಿ ಅಂದರೆ ಮನೆ ಮುಂದೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತೇಳಿ, ನೀನು ಹೋಗ್ಬೇಡ ನಾನು ಬರ್ತಾ ಇದ್ದೀನಿ ಅಂತ ಹೇಳಿದೆ ನಾನು. ಸೊ ನಾವು ಬಂದ ತಕ್ಷಣ ನಾವು ಇನ್ನು ಅವನು ಶ್ರೀರಾಮುಲವ್ರು ಹೇಳಿದಾಗೆ ನಾನು ಇನ್ನೂ ಕಾರು ಹಿಡಿದಿಲ್ಲ. ಅಲ್ಲಿ ಇದ್ದಕ್ಕಿದ್ದಂಗೆ ನಮ್ಮ ಕಾರ್ಯಕರ್ತರು ಜನಾರ್ದನ್ ರೆಡ್ಡಿ ಅವರು ಬಂದರು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಶ್ರೀರಾಮುಲವ್ರು ಅಲ್ಲಿಗೆ ಹೋಗಿದ್ದಾರೆ. ಹೋಗ್ಬಿಟ್ಟು ಈ ರೀತಿ ಕುಡಿದು ಬಂದು ಮನೆಗಳ ಹತ್ರ ಜಗಳ ಮಾಡೋದು ಸಭ್ಯತೆ ಆಗಲ್ಲ. ಇದು ಊರು ತುಂಬ ನೀವು ಬ್ಯಾನರ್ಸ್ ಕಟ್ಕೊಂಡಿದ್ದೀರಿ, ಸುಮ್ಮನೆ ಇದೆಲ್ಲ ಯಾಕೆ ಇದೆಲ್ಲ ರದ್ದಂತ ಮಾಡ್ತಾ ಇದ್ದೀರಿ ಅಂತಂದರೂ ಕೂಡ ಅವನು ಕೇಳಲಿಕ್ಕೆ ರೆಡಿ ಇದ್ದಿಲ್ಲ. ಅಷ್ಟೊತ್ತಿಗೆ ಪೊಲೀಸರು ಬಂದರು, ಪೊಲೀಸರೇ ಸಾಕ್ಷಿ. ಶ್ರೀರಾಮುಲು ಅವನಿಗೆ ಬುದ್ಧಿವಾದ ಹೇಳ್ತಾ ಇದ್ದಾನೆ. ನಾನು ಕಾರು ಬಂದು ಇಳಿತೋ ಇಲ್ಲೋ, ಜನಾರ್ದನ್ ರೆಡ್ಡಿ ಬಂದರು ಅಂದ ತಕ್ಷಣ ನಾನು ನಮ್ಮ ಕಾರ್ಯಕರ್ತರು ಅಂತ ನಾನು ಅಂದ್ಕೊಂಡೆ. ಆದರೆ ಅವರು ವೇಟ್ ಮಾಡ್ತಾಯಿದ್ದಾರೆ. ಸೊ ಇದ್ದಕ್ಕಿದ್ದಂಗೆ ಕಲ್ಲು ತೂರಾಟ ಮತ್ತು ಫೈರಿಂಗು ಶುರುವಾಗ್ಬಿಡ್ತು. ಸೊ ಶ್ರೀರಾಮುಲು ಒಂದು ಕಡೆ ನಮ್ಮ ಕಾರ್ಯಕರ್ತರು ಹೇಳ್ಕೊಂಡು ಹೋಗ್ತಾಯಿದ್ದಾರೆ, ನನ್ನ ಮನೆ ಒಳಗಡೆ ಹೇಳ್ಕೊಂಡು ಬರ್ತಾ ಇದ್ದಾರೆ. ಕರೆಕ್ಟಾಗಿ ನಾನು ಅಲ್ಲಿ ನಿಂತಿರೋ ಟೈಮ್ನಲ್ಲಿ ಏನು ನನ್ನ ಮೇಲೆ ಬಂದು ಗುಂಡು ಹಾರಿಸಿದ್ರು. ಅದೃಶ್ಯಕ್ಕೆ ಏನಂತಂದರೆ ಯಾವುದೋ ಗಾಡಿಗೆ ಬಿದ್ದದ್ದು ಅಲ್ಲೇ ಕೆಳಗಡೆನೇ ಬಿತ್ತು. ಆ ಸ್ಪಾಟ್ ನನಗೆ ಪರ್ಫೆಕ್ಟಾಗಿ ಆ ಸೌಂಡಲ್ಲಿ ಏನು ಬಂತು, ವೆಹಿಕಲ್ಗೆ ಬಿದ್ದು ರಿವರ್ಸಲ್ಲಿ ಅಲ್ಲೇ ಇರುತ್ತೆ ಅಂತೇಳಿ ನಾನು ಸ್ವಲ್ಪ ಹೊತ್ತು ಆದಮೇಲೆ ನಾನೇ ಹೋಗಿ ಗುಂಡನ್ನೇ ತೊಗೊಂಡು ಬಂದು ತಮಗೆಲ್ಲ ಮೀಡಿಯಾಗೆ ನಾನು ತೋರಿಸಿರೋಂಥದ್ದು.